ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದಲ್ಲಿ ಪಾಕಿಸ್ತಾನಿಗಳ ಬೇಟೆಯ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ. ಮೊನ್ನೆ ಶರ್ಮಾ ಹೆಸರಲ್ಲಿ ಬೆಂಗಳೂರಲ್ಲಿ 10 ವರ್ಷಗಳಿಂದ ನೆಲೆ ನಿಂತಿದ್ದ ಕುಟುಂಬವೊಂದನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರಲ್ಲ, ಅವರಿಂದ ಸಾಕಷ್ಟು ಮಾಹಿತಿ ಹೊರಬೀಳ್ತಾ ಇದೆ ಮತ್ತು ಆ ಮಾಹಿತಿಯನ್ನು ಆಧರಿಸಿ ಇನ್ನು ಎಲ್ಲೆಲ್ಲಿ ಪಾಕಿಗಳು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಅವರನ್ನು ಹುಡುಕೋ ಕೆಲಸ ಕೂಡ ಆರಂಭ ಆಗಿದೆ. ಹಾಗೆ ಈ ಬಂಧಿತರನ್ನ NIA ಹಾಗೂ IB ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದ ಎಷ್ಟು ಕುಟುಂಬಗಳಲ್ಲಿ ನೆಲೆ ನಿಂತಿವೆ? ಅವರನ್ನು ನಮ್ಮ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಇಲ್ಲಿ ಮನೆ ಮಾಡಿಕೊಟ್ಟು ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲವನ್ನ ಮಾಡಿಕೊಟ್ಟವರು ಯಾರು? ಅವರು ಬೆಂಗಳೂರಿಗೆ ಬಂದದ್ದು ಯಾಕೆ? ಅವರ ಹಿಂದೆ ಪಾಕಿಸ್ತಾನಿ ISI ನೆರಳಿದೆಯಾ? ಭಯೋತ್ಪಾದನೆಯ ನಂಟಿದೆಯಾ? ಯಾರಿವರೆಲ್ಲ? ಇವರನ್ನ ಇಲ್ಲಿಗೆ ಕಳುಹಿಸಿದ ಮೆಹದಿ ಫೌಂಡೇಶನ್ ಅಂದ್ರೆ ಯಾವುದು? ಅದರ ಮತಗುರುವಿನ ಕಥೆ ಏನು? ಯಾಕೆ ಇವರೆಲ್ಲ ಪಾಕಿಸ್ತಾನದಿಂದ ಬರ್ತಿದ್ದಾರೆ ಅನ್ನೋ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಿಗಣಿಯಲ್ಲಿ ಮೊನ್ನೆ ಪಾಕಿಸ್ತಾನಿ ಕುಟುಂಬವೊಂದನ್ನ ಪೊಲೀಸರು ಬಂಧಿಸಿದ ವಿಷಯ ನಿಮಗೆ ಹೇಳಿದ್ದೆ. ಅದನ್ನ ಪತ್ರಿಕೆ, ಟಿವಿಗಳಲ್ಲಿ ಕೂಡ ನೀವು ನೋಡಿರ್ತೀರಿ. ಅದಕ್ಕೂ ಮೊದಲು ಬಾಂಗ್ಲಾದೇಶದಿಂದ ಚೆನ್ನೈಗೆ ಏರ್ಪೋರ್ಟ್ಗೆ ಬಂದಿಳಿದ ಕುಟುಂಬವೊಂದರ ಬಗ್ಗೆ ಅಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಅನುಮಾನ ಬಂದಿತ್ತು. ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರಿನ ಜಿಗಣಿಯ ಮುಸ್ಲಿಂ ಶರ್ಮಾಗಳ ಬಗ್ಗೆ ಗೊತ್ತಾಯಿತು. ಚೆನ್ನೈಯಲ್ಲಿ ಬಂಧಿತರು ಕೊಟ್ಟಿದ್ದ ಮಾಹಿತಿಯ ಪ್ರಕಾರ ಆ ಕುಟುಂಬ ವಾಸ ಮಾಡ್ತಾ ಇದ್ದದ್ದು ಜಿಗಣಿಯಲ್ಲಿ. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ. ಹೀಗಾಗಿ ಸೆಂಟ್ರಲ್ ರೇಂಜ್ನ IGP ಲಾಬುರಾಮ್ ಅವರಿಗೆ ಈ ಪ್ರಕರಣದ ತನಿಖೆಯ ಉಸ್ತುವಾರಿಯನ್ನು ಕೊಡಲಾಯಿತು. ನಮ್ಮ ರಾಜ್ಯ ಇತ್ತೀಚೆಗೆ ಕಂಡ ಕೆಲವು ಪ್ರಾಮಾಣಿಕ ಅಧಿಕಾರಿಗಳ ಪೈಕಿ ಲಾಬುರಾಮ್ ಕೂಡ ಒಬ್ರು. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ SP CK ಬಾಬಾ ಹಾಗೂ ಅಡಿಷನಲ್ SP ನಾಗರಾಜ್ ಈ ತನಿಖೆಯ ಉಸ್ತುವಾರಿಗೆ ನಿಂತರು ಮತ್ತು ಇಡೀ ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ಜಿಗಣಿಯ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ವಹಿಸಿಕೊಡಲಾಯಿತು. ಈ ಮಂಜುನಾಥ್ ತುಂಬಾ ಉತ್ಸಾಹಿ. ಅದರಲ್ಲೂ ಇಂಥ ಪ್ರಕರಣಗಳ ಬಗ್ಗೆ ಸ್ವಲ್ಪ ಹೆಚ್ಚೇ ಉತ್ಸಾಹಗೊಳ್ತಾರೆ. ಮಂಜುನಾಥ್ ತಡ ಮಾಡಲಿಲ್ಲ. ಹಾಗಂತ ಆತುರ ಮಾಡಿದರೆ ಕೆಲಸ ಕೆಡೋ ಸಾಧ್ಯತೆಗಳು ಕೂಡ ಇದ್ವು. ಹೀಗಾಗಿ ಯಾವ ಮಾಹಿತಿಯೂ ಎಲ್ಲೂ ಯಾವ ಮೂಲದಿಂದಲೂ ಹೊರ ಹೋಗದ ಹಾಗೆ ಎಚ್ಚರಿಕೆಗಳನ್ನು ಕೈಗೊಂಡ ಮಂಜುನಾಥ್ ಜಿಗಣಿಯ ರಾಜಾಪಾಳ್ಯದ ಅಪಾರ್ಟ್ಮೆಂಟಲ್ಲಿ ಆರೋಪಿಗಳಿದ್ದ ಮನೆ ಮೇಲೆ ರೇಡ್ ಬಿದ್ರು. ಅಲ್ಲಿ 4 ಬಂಧಿಸಿ ಕರ್ಕೊಂಡು ಬಂದು ಜಿಗಣಿಯ ಪೊಲೀಸ್ ಠಾಣೆಯಲ್ಲಿ ಕೂಡಿಸಲಾಯಿತು. ವಿಷಯ ಗೊತ್ತಾದ ಕೂಡಲೇ ಅಲ್ಲಿಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಹಾಗೂ NIA ಅಧಿಕಾರಿಗಳು ಬಂದರು. ಆ ಬಳಿಕ IB ಅಧಿಕಾರಿಗಳು ಕೂಡ ಬಂಧಿತರನ್ನ ಇಂಟ್ರಾಗೇಷನ್ಗೆ ಒಳಪಡಿಸಿದ್ರು. ಅಲ್ಲಿ ಬಂಧಿತರ ಹಿಂದೆ ಭಯೋತ್ಪಾದಕರ ನೆಟ್ವರ್ಕ್ ಇದೆಯಾ, ISI ಇದೆಯಾ, ಅವರು ಯಾಕೆ ಭಾರತಕ್ಕೆ ಬಂದರು, ಬಂದ ನಂತರ ಇಲ್ಲಿ ಏನೆಲ್ಲ ಮಾಡಿದ್ರು, ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಯಿತು. ಇದೇ ಸಂದರ್ಭದಲ್ಲೇ ತನ್ನ ಜೊತೆ ಇನ್ನೂ 15 ಮಂದಿ ಕರ್ನಾಟಕಕ್ಕೆ ಬಂದ ಬಗ್ಗೆ ಈ ರಶೀದ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟ. ಈ ಜಾಲ ರಾಜ್ಯದಾದ್ಯಂತ ವಿಸ್ತರಿಸಿದೆ ಅನ್ನೋದು ಗೊತ್ತಾದ ಕೂಡಲೇ ಆನೇಕಲ್ DYSP P ಮೋಹನ್ ಕುಮಾರ್ ನೇತೃತ್ವದಲ್ಲಿ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್, ಸರ್ಜಾಪುರದ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಹಾಗೂ ಅತ್ತಿಬೆಲೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರನ್ನು ಒಳಗೊಂಡ ಒಂದು ತನಿಖಾ ತಂಡವನ್ನು ರಚಿಸಲಾಗಿದೆ. ಈ ತಂಡ ಈಗ ಪಾಕ್ ಪ್ರಜೆಗಳು ಹಾಗೂ ಅವರಿಗೆ ನೆರವನ್ನು ಕೊಟ್ಟವರ ಬೆನ್ನಹತ್ತಿದೆ. ಗೆಳೆಯರೆ, ಸೆಪ್ಟೆಂಬರ್ 30ನೇ ತಾರೀಕು ರಶೀದ್ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ ಪೀಣ್ಯ ಬಳಿಯ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ವಾಸವಿದ್ದ ಸೈಯದ್ ತಾರೀಖ್, ಅನಿಲಾ ತಾರೀಖ್ ಹಾಗೂ ಅವನ 17 ವರ್ಷದ ಮಗಳನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈ ಕುಟುಂಬ ಚೌಹಾಣ್ ಅನ್ನೋ ಹೆಸರಲ್ಲಿ ಇಲ್ಲಿ ವಾಸ ಮಾಡ್ತಾ ಇತ್ತು. ಈ ಮೂವರೂ ಕೂಡ ಪಾಕಿಸ್ತಾನಿ ಪ್ರಜೆಗಳಾಗಿದ್ದು 6 ವರ್ಷಗಳಿಂದ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯದಲ್ಲಿ ಬಂಧಿತರಾದ ಪಾಕ್ ಹಾಗೂ ಬಾಂಗ್ಲಾ ಪ್ರಜೆಗಳ ಸಂಖ್ಯೆ 7ಕ್ಕೆ ಏರಿಕೆಯಾದಂತಾಗಿದೆ. ಇನ್ನು ಚೆನ್ನೈನಲ್ಲಿ ಬಂಧನಕ್ಕೀಡಾದ ಅಲ್ತಾಫ್ದು ಕರ್ನಾಟಕ. ಅವನು ದಾವಣಗೆರೆ ಮೂಲದವನು. ಪಾಕಿಸ್ತಾನ್ ಮೂಲದ ಫಾತಿಮಾ ಅನ್ನೋಳನ್ನ ಅವನು ಮದುವೆಯಾಗಿದ್ದ. 4 ವರ್ಷಗಳ ಹಿಂದೆ ಇವನ ನಿಖಾ ನಡೆದಿತ್ತು. ಈ ಅಲ್ತಾಫ್ ಕರ್ನಾಟಕದಲ್ಲಿ ನೆಲೆಗೊಂಡ ಪಾಕಿ ಪ್ರಜೆಗಳಿಗೆ ಆಶ್ರಯ ಹಾಗೂ ಮತ್ತಿತರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಅಂತ ಹೇಳಲಾಗ್ತಾ ಇದೆ. ಇವನ ತಂದೆ ಖಲಂದರ್ ಆರೋಗ್ಯ ಇಲಾಖೆಯ ನಿವೃತ್ತ ನೌಕರ. ಅಲ್ತಾಫ್ ಮೆಹದಿ ಫೌಂಡೇಶನ್ ಕಡೆಗೆ ಆಕರ್ಷಿತನಾಗಿದ್ದ. ಅವನು ಬೆಂಗಳೂರಲ್ಲಿ ಮೆಹದಿ ಫೌಂಡೇಶನ್ನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದ. ಫೌಂಡೇಶನ್ ಮೂಲಕವೇ ಈ ಪಾಕಿಗಳ ಸಂಪರ್ಕ ಸಿಕ್ಕಿದೆ. ಆ ನಂತರ ಮೊದಲಿಗೆ ರಶೀದ್ ಮತ್ತವನ ಕುಟುಂಬ ಬಾಂಗ್ಲಾದಿಂದ ದೆಹಲಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಲ್ತಾಫ್ ಮಾಡಿಕೊಟ್ಟ. ಅದಾದ ಬಳಿಕ ಸೈಯದ್ ತಾರೀಖ್ ಮತ್ತವನ ಕುಟುಂಬ ದೆಹಲಿಗೆ ಬಂದು ಅಲ್ಲಿ 1 ವರ್ಷ ಇತ್ತು. ಆ ಬಳಿಕ ಕೇರಳಗೆ ಹೋಯಿತು. ಕೇರಳದಲ್ಲಿ ಒಂದಷ್ಟು ದಿನಗಳ ಕಾಲ ವಾಸ ಮಾಡಿದ ತಾರೀಖ್ ಆ ನಂತರ ರಶೀದ್ ಹಾಗೂ ಅಲ್ತಾಫ್ನ ಸಹಾಯದೊಂದಿಗೆ ಬೆಂಗಳೂರಿನ ನೆಲಗದರನ ಹಳ್ಳಿಗೆ ಬಂದು ಅಲ್ಲಿ ನೆಲೆ ನಿಂತಿದ್ದ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಹಾಗೆಯೇ ಪಾಕ್ ಮೂಲದ ಫಾತಿಮಾಳನ್ನ ಅಲ್ತಾಫ್ ಮದುವೆಯಾಗಿದ್ದಾನೆ. ಅಲ್ಲಿಗೆ ಈ ಇಡೀ ಜಾಲದ ಸೂತ್ರಧಾರನ ಹಾಗೆ
ಅಲ್ತಾಫ್ ಕಾಣ್ತಾ ಇದ್ದಾನೆ. ಇನ್ನು ಜಿಗಣಿ ಪೊಲೀಸರಿಂದ ಬಂಧಿತನಾಗಿರುವ ರಶೀದ್ ಬಾಯ್ಬಿಟ್ಟಿರೋ ಹಾಗೆ ಪಾಕಿಸ್ತಾನದ ಮೆಹದಿ ಫೌಂಡೇಶನ್ನ ಒಟ್ಟು 15 ಮಂದಿ ಅನುಯಾಯಿಗಳು ಬಾಂಗ್ಲಾದೇಶಕ್ಕೆ ವಲಸೆ ಹೋಗಿ ಅಲ್ಲಿಂದ ಅವರು ಭಾರತಕ್ಕೆ ಬಂದಿದ್ದಾರಂತೆ. ಇಲ್ಲಿ ರಶೀದ್ ಹೇಳ್ತಾ ಇರೋ ಈ ಸಂಖ್ಯೆ ಎಷ್ಟು ನಿಜ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಇದುವರೆಗೆ ನಮ್ಮ ಪೊಲೀಸರು 7 ಮಂದಿಯನ್ನ ವಶಕ್ಕೆ ತಗೊಂಡಿದ್ದಾರೆ. ಇನ್ನು 8 ಮಂದಿ ಪಾಕಿ ಪ್ರಜೆಗಳು ಭಾರತದಲ್ಲೇ ಬೇರೆ ಬೇರೆ ಕಡೆಗಳಲ್ಲಿ ತಲೆಮರೆಸಿಕೊಂಡಿರುವ ಸಾಧ್ಯತೆ ಇದೆ. ಹೀಗಾಗಿ ಕೊಚ್ಚಿ, ಹೈದರಾಬಾದ್, ದೆಹಲಿ ಹಾಗೆ ಒಡಿಸ್ಸಾ ಮತ್ತು ಅಸ್ಸಾಮಿನ ಒಂದಷ್ಟು ನಗರಗಳಲ್ಲಿ ಕೂಡ ಇವರಿಗಾಗಿ ಹುಡುಕಾಟ ಆರಂಭ ಆಗಿದೆ. ಕೇವಲ ಪಾಕಿ ಪ್ರಜೆಗಳನ್ನು ಮಾತ್ರ ಅಲ್ಲ, ಅವರಿಗೆ ಸಹಾಯ ಮಾಡಿದವರನ್ನು ಹುಡುಕೋ ಕೆಲಸಕ್ಕೆ ಕೂಡ ಪೊಲೀಸರು ಕೈ ಹಾಕಿದ್ದಾರೆ. ಇನ್ನು ಈ ಬಂಧಿತರಿಗೆ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟಿದೆಯಾ, ಇವರು ಯಾರು ಅನ್ನೋದು. ಗೆಳೆಯರೆ, ಈ ಮೆಹದಿ ಫೌಂಡೇಶನ್ ಅನ್ನೋದಿದೆ ನೋಡಿ, ಇದು ಪಾಕಿಸ್ತಾನದಿಂದ ಹೊರಹಾಕಿಸಿಕೊಂಡ ಒಂದು ನತದೃಷ್ಟ ಇಸ್ಲಾಮಿಕ್ ಸಂಘಟನೆ. ಈ ಮೆಹದಿ ಫೌಂಡೇಶನ್ ಅನ್ನೋದು ಸ್ಥಾಪನೆಯಾಗಿದ್ದು 1980 ಸುಮಾರಲ್ಲಿ ಪಾಕಿಸ್ತಾನದಲ್ಲಿ. ಇದರ ಸಂಸ್ಥಾಪಕನ ಹೆಸರು ರಿಯಾಜ್ ಅಹಮದ್ ಘೋರ್ ಶಾಹಿ. ಈಗ ಅಮ್ಜದ್ ಘೋರ್ ಅನ್ನೋನು ಈ ಮೆಹದಿ ಫೌಂಡೇಶನ್ ನ ಅಧ್ಯಕ್ಷನಾಗಿದ್ದಾನೆ. ಈ ರಿಯಾಜ್ ಅಹಮದ್ ಘೋರ್ ಶಾಹಿ ತನ್ನನ್ನು ತಾನು ಸೂಫಿ ಸಂತ ಅಂತ ಹೇಳ್ಕೊತಿದ್ದ. ಈ ಸಂಸ್ಥೆ ಸೂಫಿ ವಿಚಾರಧಾರೆಗಳನ್ನು ಬೋಧಿಸ್ತಾ ಇತ್ತು. ಸರ್ವಧರ್ಮ ಸಮನ್ವಯದ ಬಗ್ಗೆ ಈ ಸಂಘಟನೆ ಪಾಕಿಸ್ತಾನದಲ್ಲಿ ಬೋಧನೆಗಳನ್ನು ಮಾಡ್ತಾ ಇತ್ತಂತೆ. ಪಾಕಿಸ್ತಾನದಲ್ಲಿ ಸರ್ವಧರ್ಮ ಸಮನ್ವಯ ಅಂತ ಹೇಳಿದರೆ ಅಲ್ಲಿನ ಮತಾಂಧ ಮುಲ್ಲಾಗಳು ಸುಮ್ಮನಿರ್ತಾರಾ? ಅವರು ಈ ಅಹಮದ್ ಘೋರ್ ಮತ್ತವನ ಮೆಹದಿ ಫೌಂಡೇಶನ್ ಮೇಲೆ ಮುರ್ಕೊಂಡು ಬಿದ್ರು. ಇಸ್ಲಾಮನ್ನು ಇವನು ಕೆಡಿಸ್ತಾ ಇದ್ದಾನೆ ಅನ್ನೋ ಆರೋಪಗಳು ಶುರುವಾದವು. ಕೇಳಿ ಅದು ಇಸ್ಲಾಮಿಕ್ ರಿಪಬ್ಲಿಕ್ ಹುಟ್ಟಿದ್ದೇ ಇಸ್ಲಾಂ ಅನ್ನೋ ಹೆಸರಿನ ಮೇಲೆ. ಕಟ್ಟರ್ ಇಸ್ಲಾಮಿ ಮುಲ್ಲಾಗಳ ಕೈಯಲ್ಲೇ ಅಲ್ಲಿನ ಎಲ್ಲ ಅಧಿಕಾರಗಳು ಇರೋದು. ಹೀಗಿರುವಾಗ ಈಶ್ವರ್ ಅಲ್ಲಾ ತೇರೇ ನಾಮ್ ಅಂದರೆ ಅವರು ಸುಮ್ಮನಿದ್ದಾರಾ? ಘೋರ್ ವಿರುದ್ಧ ಅಲ್ಲೊಂದೇ ಸಮಕ್ಕೆ ಮತ ನಿಂದೆಯ ಪ್ರಕರಣಗಳು ದಾಖಲಾಗೋದಕ್ಕೆ ಶುರುವಾದವು. ಅವನು ಅಲ್ಲೇ ಇದ್ದರೆ ಕೊಂದು ಹಾಕ್ತಾರೆ ಅನ್ನೋದು ಅರ್ಥವಾದ ಕೂಡಲೇ ಯುರೋಪ್ಗೆ ಓಡ್ ಹೋದ. ಬ್ರಿಟನ್ನಲ್ಲಿ ಆಶ್ರಯವನ್ನು ಪಡ್ಕೊಂಡ. ಆ ನಂತರ ಮುಲ್ಲಾಗಳು ಹಾಗೂ ಅಲ್ಲಿನ ಸರ್ಕಾರದ ಕಣ್ಣು ಈ ಮೆಹದಿ ಫೌಂಡೇಶನ್ನ ಸದಸ್ಯರ ಮೇಲೆ ಬಿತ್ತು. ಯಾರೆಲ್ಲ ಮೆಹದಿ ಫೌಂಡೇಶನ್ನಲ್ಲಿ ಗುರುತಿಸ್ಕೊಂಡಿದ್ರೋ ಅಂಥವರನ್ನ ಹಿಡಿದು ಬಡಿಯೋ ಕೆಲಸ ಅಲ್ಲಿ ಶುರುವಾಯಿತು. ಅತ್ಯಂತ ವಿಕೃತವಾಗಿ ಅವರ ಬಟ್ಟೆ ಬೆಚ್ಚಿಸಿ ಬೀದಿಗಳಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಲಾಯಿತು. 2008ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಅನ್ನೋ ಮೆಹದಿ ಸದಸ್ಯನನ್ನ ಪಾಕ್ನ ಪಂಜಾಬಲ್ಲಿ ಕೊಲೆ ಮಾಡಿದರು. 2009ರಲ್ಲಿ ಕರಾಚಿಯಲ್ಲಿ ಪಾರಸ್ ಮಸೀಹಾ ಅನ್ನೋನನ್ನು ಕೊಂದು ಹಾಕಿದ್ರು. ಹೀಗಲ್ಲಿ ಸಾಲು ಸಾಲು ಕೊಲೆಗಳಾಗ್ತಿದ್ದಂತೆ ಈ ಫೌಂಡೇಶನ್ನ ಸದಸ್ಯರು ಪಾಕಿಸ್ತಾನವನ್ನು ಬಿಟ್ಟು ಬಾಂಗ್ಲಾದೇಶ ಹಾಗೂ ಯುರೋಪಿನ ನಾನಾ ದೇಶಗಳ ಕಡೆಗೆ ಓಡ್ ಹೋಗೋದಕ್ಕೆ ಶುರು ಮಾಡಿದರು. ಅಲ್ಲಿ ಕೂಡ ಅದೃಷ್ಟ ಇದ್ದವರು ತಪ್ಪಿಸ್ಕೊಂಡ್ರು, ಇಲ್ಲದೇ ಇದ್ದವರು ಅರೆಸ್ಟ್ ಆದರು. ಕೆಲವರು ಮರಣದಂಡನೆಗೆ ಗುರಿಯಾದರೆ ಇನ್ನು ಕೆಲವರಿಗೆ 99 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಹೀಗೆ ಪಾಕಿಸ್ತಾನದ ಸರ್ಕಾರ ಮೆಹದಿಗಳನ್ನು ದಮನ ಮಾಡ್ತಾ ಇರುವಾಗಲೇ ಸುಮಾರು 63 ಮಂದಿ ಮೆಹದಿ ಫೌಂಡೇಶನ್ನ ಸದಸ್ಯರು ಟೂರಿಸ್ಟ್ ವೀಸಾ ಮೇಲೆ ಭಾರತಕ್ಕೆ ಬರ್ತಾರೆ. ಹಾಗೆ ಬಂದವರು ನವದೆಹಲಿಯಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿಯ ಬಳಿಗೆ ಹೋಗಿ ಅದರ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಆ ಮೂಲಕ ಪಾಕ್ನಲ್ಲಿ ಮೆಹದಿ ಫೌಂಡೇಶನ್ನ ಸದಸ್ಯರ ಮೇಲೆ ನಡೀತಿದ್ದ ದೌರ್ಜನ್ಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಗಮನ ಸೆಳೆಯೋ ಪ್ರಯತ್ನವನ್ನು ಅವರು ಮಾಡಿದ್ರು. ತಮ್ಮ ವೀಸಾ ಹಾಗೂ ಪಾಸ್ಪೋರ್ಟ್ಗಳನ್ನು ಕೂಡ ಅವರು ತಮ್ಮದೇ ದೇಶದ ರಾಯಭಾರ ಕಚೇರಿಯ ಮುಂದೆ ಸುಟ್ಟು ಹಾಕಿದ್ರು. ಹೀಗೆ ಪಾಸ್ಪೋರ್ಟ್ ವೀಸಾ ಇಲ್ಲದ ಅವರನ್ನ ಭಾರತ ಅಕ್ರಮ ವಲಸಿಗರು ಅಂತ ಬಂಧನಕ್ಕೀಡು ಮಾಡಿತು. ಇದಾಗಿ 3 ವರ್ಷಗಳ ನಂತರ ಅವರಿಗೆ ರೆಫ್ಯೂಜಿ ಸ್ಟೇಟಸ್ ಅನ್ನು ಕೊಟ್ಟು ಅವರನ್ನು ಯುರೋಪ್ ಹಾಗೂ ಕೆನಡಾಗಳಿಗೆ ಕಳುಹಿಸಿಕೊಡುವ ಕೆಲಸವನ್ನು ಭಾರತ ಮಾಡಿತು. ಈಗ ಕರ್ನಾಟಕದಲ್ಲಿ ಸಿಕ್ಕಿಬಿದ್ದವರು ಕೂಡ ತಮ್ಮನ್ನು ತಾವು ಇದೇ ಮೆಹದಿ ಫೌಂಡೇಶನ್ನ ಸದಸ್ಯರು ಅಂತ ಹೇಳ್ಕೋತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಸಾಯೋದಿಕ್ಕಾಗದೆ ಇಲ್ಲಿಗೆ ಬಂದಿದ್ದೀವಿ ಅಂತ ಅವರು ಪೊಲೀಸರ ಮುಂದೆ ಗೋಳಾಡ್ತಾ ಇದ್ದಾರೆ. ಇನ್ನು ಮೆಹದಿ ಫೌಂಡೇಶನ್ನ ಈಗಿನ ಅಧ್ಯಕ್ಷ ಅಮ್ಜದ್ ಘೋರ್ ಕೂಡ ಅಕ್ರಮವಾಗಿ ಇವರು ಭಾರತಕ್ಕೆ ಬಂದಿದ್ದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದರೆ ಯಾವುದೇ ಕಾರಣಕ್ಕೂ ಅವರನ್ನು ಪಾಕಿಸ್ತಾನಕ್ಕೆ ವಾಪಸ್ಸು ಕಳುಹಿಸಬೇಡಿ ಅಂತ ಭಾರತಕ್ಕೆ ಮನವಿ ಕೂಡ ಮಾಡ್ಕೋತಾ ಇದ್ದಾನೆ. ಅವರಿಗೆ ಬೇರೆ ಯಾವುದಾದ್ರೂ ದೇಶದ ವೀಸಾ ಸಿಗೋವರೆಗೆ ಅವರನ್ನು ಭಾರತದಲ್ಲೇ ಇಟ್ಕೊಳ್ಳಿ, ನಾವು ಭಯೋತ್ಪಾದಕರಲ್ಲ, ಪಾಕಿಸ್ತಾನದ ಮತೀಯ ಭಯೋತ್ಪಾದನೆಯ ಬಲಿಪಶುಗಳು ನಾವು ಅಂತ ಈ ಘೋರ್ ಅಲವತ್ಕೊಳ್ತಾ ಇದ್ದಾನೆ. ಗೆಳೆಯರೆ, ಈ ಇಸ್ಲಾಮಿಕ್ ಜಗತ್ತಿನ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಅಲ್ಲಿ ಶಿಯಾಗಳು ಸುನ್ನಿಗಳ ನಡುವೆ ಒಂದು ಕಲಹ ಇದೆ. ಅದಲ್ಲದೆ ಅಹಮದಿಯಾ ಅನ್ನೋ ಮತ್ತೊಂದು ಇಸ್ಲಾಮಿಕ್ ಪಂಗಡ ಇದೆ. ಅವರನ್ನ ಮುಸ್ಲಿಮರು ಅಂತ ಒಪ್ಕೊಳ್ಳೋದಿಲ್ಲ. ಪಾಕಿಸ್ತಾನದಲ್ಲಂತೂ ಈ ಅಹಮದಿಯರು ಮುಸ್ಲಿಮರೇ ಅಲ್ಲ ಅಂತ ಹೇಳೋದಕ್ಕೆ ಅವರು ತಮ್ಮ ಸಂವಿಧಾನಕ್ಕೆ ಕೂಡ ಒಂದು ತಿದ್ದುಪಡಿಯನ್ನು ತಂದುಬಿಟ್ಟಿದ್ದಾರೆ. ಸುನ್ನಿಗಳ ಪ್ರಕಾರ ಈ ಅಹಮದಿಯರೂ ಕೂಡ ಕಾಫಿರರೇ. ಹಾಗೇನೆ ಮೆಹದಿ ಫೌಂಡೇಶನ್ ಇದೆಯಲ್ಲ,
ಇವರನ್ನು ಕೂಡ ಇಸ್ಲಾಮನ್ನು ಹಾಳು ಮಾಡೋದಕ್ಕೆ ಬಂದವರು ಅಂತ ಪಾಕಿಸ್ತಾನದ ಸುನ್ನಿ ಮುಸ್ಲಿಮರು ಭಾವಿಸ್ತಾರೆ ಮತ್ತು ಅಹಮದೀಯ ಪಂಗಡಕ್ಕೆ ಇವರನ್ನು ಅವರು ಸೇರಿಸಿಬಿಟ್ಟಿದ್ದಾರೆ. ಹೀಗಾಗಿ ಮೆಹದಿಗಳು ಎಲ್ಲೇ ಯಾರೇ ಕಾಣಿಸಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಅವರ ಮೇಲೆ ಮತನಿಂದನೆಯ ಪ್ರಕರಣಗಳು ದಾಖಲಾಗುತ್ತವೆ, ಅವರ ಮೇಲೆ ಹಲ್ಲೆಗಳಾಗುತ್ತವೆ, ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಜೈಲುಗಳಿಗೆ ತಳ್ಳಿ ಶಿಕ್ಷೆಯನ್ನು ಕೂಡ ಕೊಡಲಾಗ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ NIA ವಿಚಾರಣೆಯಲ್ಲಿ ಕೂಡ ಇವರ ಭಯೋತ್ಪಾದಕ ಹಿನ್ನೆಲೆಗಳ ಬಗ್ಗೆ ಯಾವ ಮಾಹಿತಿಯೂ ಸಿಕ್ಕಿಲ್ಲ. ಅವ್ರು ಹೇಳ್ಕೊಳ್ತಾ ಇರೋ ಹಾಗೆ ಈ ಎಲ್ಲರೂ ಕೂಡ ಪಾಕಿಸ್ತಾನದಲ್ಲೇ ಇದ್ದರೆ ಕೊಂದು ಹಾಕ್ತಾರೆ ಅನ್ನೋ ಕಾರಣಕ್ಕೆ ಭಾರತಕ್ಕೆ ಬಂದಿರಲೂಬಹುದು. ಆದರೆ ಅಕ್ರಮವಾಗಿ ಭಾರತಕ್ಕೆ ಬಂದು ಇಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲೇ ಅಕ್ರಮವಾಗಿ ಉಳಿದು ಬಿಡೋ ಪ್ರಯತ್ನ ಮಾಡಿದ್ದಿದೆಯಲ್ಲ, ಇದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಹಾಗೆ ಇವರೇನೋ ಉಗ್ರರಲ್ಲ ಸರಿ, ಆದರೆ ನಾಳೆ ಇದೇ ರೀತಿ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನಗಳಿಂದ ಯಾರು ಬೇಕಾದರೂ ಬಂದು ಭಾರತದಲ್ಲಿ ನೆಲೆ ನಿಂತು ಇಲ್ಲಿ ಎಲ್ಲ ದಾಖಲೆಗಳನ್ನು ಮಾಡಿಸ್ಕೊಂಡು ಆ ನಂತರ ಯಾವುದಾದ್ರೂ ಉಗ್ರ ಸಂಘಟನೆಯ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು? ಇದು ಭಾರತದಲ್ಲಿ ನಕಲಿ ದಾಖಲೆಗಳು ಎಷ್ಟು ಸುಲಭವಾಗಿ ಸಿಗ್ತಾ ಇವೆ, ನಮ್ಮಲ್ಲಿ ದ್ರೋಹಿಗಳು ಹೇಗೆ ಗಲ್ಲಿ ಗಲ್ಲಿಯಲ್ಲೂ ಇದ್ದಾರೆ ಅನ್ನೋದಕ್ಕೆ ಕನ್ನಡಿ ಹಿಡಿತಾ ಇದೆ. ಭಾರತ ಎಚ್ಚೆತ್ತುಕೋಬೇಕಾಗಿರೋದು ಇಲ್ಲಿ. ನಿಮಗೆ ಗೊತ್ತಿರಲಿ, ಚೈನಾದಲ್ಲಿ ನಿಮ್ಮ ಪಕ್ಕದಲ್ಲಿ ಸ್ಪೈಗಳು, ಅಪರಿಚಿತರು, ದೇಶದ್ರೋಹಿಗಳು ಇರಬಹುದು, ಎಚ್ಚರವಾಗಿರಿ ಅಂತ ಅಲ್ಲಿನ ಸಾಮಾನ್ಯ ಜನಕ್ಕೆ ತರಬೇತಿಯನ್ನು ಕೊಡಲಾಗುತ್ತೆ, ಜಾಗೃತಿಯನ್ನು ಮೂಡಿಸುವ ಕೆಲಸ ನಡೆಯುತ್ತೆ. ಆದರೆ ನಮ್ಮಲ್ಲಿ ಹಣ ಒಂದು ಕೊಟ್ಟುಬಿಟ್ರೆ ನಮ್ಮ ಕೆಲ ಸರ್ಕಾರಿ ನೌಕರರೇ ಎಲ್ಲ ದಾಖಲೆಗಳನ್ನು ತಗೊಂಡು ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದು ಬಿಡ್ತಾರೆ. ಮತದ ಕಾರಣಕ್ಕೆ ಕೆಲವರು ಯಾವ ದೇಶದಿಂದ ಯಾರೇ ಬಂದರೂ ತಮ್ಮ ನಡುವೆ ಸುರಕ್ಷಿತವಾಗಿ ಅಡಗಿಸಿಟ್ಟುಕೊಂಡು ಬಿಡ್ತಾರೆ. ನಮ್ಮ ಬೆಂಗಳೂರಲ್ಲಂತೂ ಕೆಲ ಏರಿಯಾಗಳು ಇವತ್ತಿಗೂ ಪೊಲೀಸರು ಪ್ರವೇಶಿಸಿ ಹುಡುಕೋದಿಕ್ಕೆ ಕೂಡ ಸಾಧ್ಯವಾಗದಷ್ಟು ದುರ್ಲಭ ಅನ್ನಿಸ್ಕೊಳ್ತಾ ಇವೆ. ಹೀಗೆ ನಮ್ಮ ನಡುವೆನೇ ದ್ರೋಹಿಗಳಿರುವಾಗ ನಾವು ಯಾರ ಬಗ್ಗೆ ಹೇಗೆ ಎಚ್ಚರವಾಗಿರೋದು ಹೇಳಿ? ಇನ್ನು ಸಾಮರಸ್ಯದ ಬಗ್ಗೆ ಹೇಳ್ತಾರಲ್ಲ, ಅವರೆಲ್ಲ ತುಂಬಾ ಒಳ್ಳೆಯವರೇ ಆಗಿರ್ತಾರೆ ಅಂತೇನಲ್ಲ, ಅವರ ವೇಷದಲ್ಲೂ ದ್ರೋಹಿಗಳು ಹುಟ್ಟುಕೊಂಡು ಬಿಡೋ ಸಾಧ್ಯತೆಗಳಿರ್ತವೆ. ನಮ್ಮಲ್ಲಿ ಹಿಂದೆ ದೀನ್ದಾರ್ ಅಂಜುಮನ್ ಚನ್ನಬಸವೇಶ್ವರ ಸಿದ್ದಿಕಿ ಅನ್ನೋ ಒಂದು ಸಂಘಟನೆ ಇತ್ತು. ನಿಮ್ಮಲ್ಲಿ ಎಷ್ಟು ಜನ ಅದರ ಹೆಸರು ಕೇಳಿದಿರೋ ಗೊತ್ತಿಲ್ಲ. ಅವರು ಕೂಡ ಸರ್ವ ಧರ್ಮ ಸಮನ್ವಯದ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲ ಮತಗಳ ಸಾರಾನು ಒಂದೇ ಅಂತ ಹೇಳ್ತಾ ಇದ್ರು. ಲಿಂಗಾಯತ ಹಾಗೂ ಇಸ್ಲಾಂ ಎರಡರ ತತ್ವಗಳು ಒಂದೇ ಅನ್ನೋ ಬೋಧನೆಗಳನ್ನು ಮಾಡ್ತಾ ಇದ್ರು. ಆದ್ರೆ ಕಡೆಗೆ ಅವರು ಮಾಡಿದ್ದೇನು ಅಂದ್ರೆ ಕರ್ನಾಟಕದ ನಾನಾ ಕಡೆಗಳಲ್ಲಿ ಬಾಂಬ್ ಬಿಡೋ ಕೆಲಸ. ವಾಡಿಯ ರೈಲ್ವೆ ಸ್ಟೇಷನ್ಗೆ ಬಾಂಬ್ ಬಿಟ್ಟಿದ್ರು, ಅದು ಸ್ಫೋಟಗೊಳ್ಳೋ ಮೊದಲೇ ಗೊತ್ತಾಯ್ತು, ಡಿಫ್ಯೂಸ್ ಮಾಡಲಾಯಿತು. ನಮ್ಮ ಬೆಂಗಳೂರಿನ ಗೌರಿಪಾಳ್ಯದಲ್ಲಿ ಅವರಿಟ್ಟ ಬಾಂಬು ಸ್ಫೋಟ ಕೂಡ ಆಯ್ತು. ಅವರು ಸಮನ್ವಯದ ಬಗ್ಗೆ ಹೇಳ್ತಲೇ ಕೋಮು ವಿದ್ವೇಷವನ್ನ ಹರಡುವ ಸಂಚು ಮಾಡ್ತಾ ಇದ್ರು. ಇನ್ನು ಸೂಫಿಗಳು, ಈ ದೇಶದಲ್ಲಿ ಅವರಷ್ಟು ಹೆಚ್ಚು ಮತಾಂತರಗಳನ್ನು ಮಾಡಿದವರು ಬಹುಶಃ ಬೇರೆ ಯಾರೂ ಇಲ್ಲವೇನೋ. ತುಂಬಾ ಶಾಂತವಾಗಿ ಯಾರಿಗೂ ಗೊತ್ತು ಕೂಡ ಆಗದ ಹಾಗೆ ಅತಿ ಹೆಚ್ಚು ಮತಾಂತರ ಮಾಡಿದವರು ಈ ಸೂಫಿಗಳು. ಅವರೂ ಇಸ್ಲಾಮನ್ನು ಹೇರೋ ಪ್ರಯತ್ನಕ್ಕೆ ಕೈ ಹಾಕ್ತವ್ರೆ. ಯಾವ ಹೊತ್ತದಲ್ಲಿ ಯಾವ ಹಾವೋ, ಯಾವ ವೇಷದಲ್ಲಿ ಯಾವ ದ್ರೋಹಿನೋ ಯಾರಿಗೆ ತಾನೇ ಗೊತ್ತಾಗತ್ತೆ? ಗೆಳೆಯರೆ, ಇಲ್ಲಿ ಪಾಕ್ ಪ್ರಜೆಗಳ ಬಗ್ಗೆ ಪೊಲೀಸರ ತನಿಖೆ ನಡೀತಿದೆ. ಅವರು ಇನ್ನೂ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಹುಡುಕಬೇಕು, ಎಲ್ಲರನ್ನ ಬಂಧಿಸಬೇಕು. ಆ ನಂತರ ಭಾರತ ಸರ್ಕಾರ ಅವ್ರ ಬಗ್ಗೆ ಯಾವ ನಿರ್ಧಾರ ಬೇಕಾದರೂ ತಗೊಳ್ಳಿ. ಸದ್ಯಕ್ಕೆ ಬೆಂಗಳೂರು ಪೊಲೀಸರ ತನಿಖೆ ನಡೀತಾ ಇದೆ. ಇನ್ನೆಷ್ಟು ಸತ್ಯಾಂಶಗಳು ಹೊರಬರುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಬೆಂಗಳೂರಲ್ಲಿ ಸಿಕ್ಕಿಬಿದ್ದ ಪಾಕಿಸ್ತಾನಿ ನಾಗರಿಕರು ಹಾಗೂ ಅವರ ಸಂಘಟನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.